ನಾವೀಗ ಹುಕ್ಕೇರಿ ತಾಲೂಕು ಬೆಲ್ಲದ ಬಾಗೇವಾಡಿ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ರಾಜು ಸರ್ ಅಂತ ಇದ್ದಾರೆ. ಅವ್ರ ಜಮೀನಿಗೆ ಬಂದಿದ್ದೀವಿ. ಅವರು ಎಷ್ಟು ಅವರ ಕಬ್ಬಿನ ಬೆಳವಣಿಗೆ ಆಗಲಿ ಏನಾಗಲಿ ಎಷ್ಟು ನೋಡ್ರಿ, ಎಷ್ಟು ಬೆಳವಣಿಗೆ ಐತಿ ಅದು ಸ್ವಲ್ಪ ನೋಡಿರಿ. ಮುಂದೆ ಅವ್ರು ಏನೇನು ಮಾಡ್ತಾರೋ ಏನಿಲ್ಲ ಎಲ್ಲ ನಿಮ್ಗೆ ಒಂದೊಂದು ಇಂಚಿಂಚ ಮಾಹಿತಿ ಕೊಡ್ಕೊತ ಹೋಗ್ತಾನು. ನೋಡೋಣ ಬರ್ರಿ. ಹಂಗೆ ಮುಂದೆ ಪ್ಲಾಟ್ ಅದಾವು, ಹಂಗೆ ನೋಡ್ಕೊತ ಹೋಗೋಣ ಬರ್ರಿ. ಉಪ್ಪರಿ ಸೈಡ್ ಇದು 86-032 ಮತ್ತು ಇನ್ನು ಉಪ್ಪರಿ ಸೈಡ್ ಏನೈತಿರಲ್ಲ ಮಂಡ್ಯ 517 ಐತಿ. ಹಂಗೆ ನೋಡ್ಕೊತ ಹೋಗೋಣ ಬರ್ರಿ. ಇದೇನೈತಿ ನೋಡೋದು, ಇದು ಪೂರ್ತಿ ಅವ್ರದ್ದು ಏನೈತಿ, ಇದೇನು 9 ಎಕರೆ ತಂದು ಐತಿರಲ್ಲ ಅದು ಆ ಪ್ಲಾಟ್ ಇದೆ. ಇಲ್ಲಿ 2 ವೆರೈಟಿ ಅದಾವ್ರಿ ಈಗ ಅವರಲ್ಲಿ, 86-032 ಮತ್ತು VCF 517 2 ವೆರೈಟಿ ಇದಾವೆ. ಈ ಬೆಳವಣಿಗೆ ಆಗಲಿ ಇದರಲ್ಲಿ ಎಷ್ಟು ಗ್ರೋತ್ ಐತಿ ಅಂದ್ರೆ ರೀ, ಖುದ್ದು ಪ್ಲಾಟಿಗೇನ ಹೋಗಿ ವಿಸಿಟ್ ಕೊಟ್ಟರೆ ನಿಮ್ಗೆ ಗೊತ್ತಾಗ್ತೈತೆ ರೀ. ಅಷ್ಟು ಭಾರಿ ಹೆಲ್ದಿ ಅದಾವೆ ಬೆಳೆಗಳು ರೀ. ಒಂದು ಇಂಚು ಎಲ್ಲಿ ಡೆಫಿಷಿಯನ್ಸಿ ಇಲ್ಲ ಏನಿಲ್ಲ, ಭಾಳ ಅಂದ್ರೆ ಭಾಳ ಗ್ರೋತ್ ಅದಾವೆ ರೀ. ಈ ಟೈಪ್ ಅಂತಿ ಪ್ರತಿಯೊಂದು ಒಂದೊಂದು ಇದು ನಾವು ನೋಡ್ಕೊತ ಹೋಗ್ಕೊಂಡು ಹೋಗಿರ್ತಾರೆ. ಇಲ್ಲೇನು ಬರ್ತೈತೆ ನೋಡ್ರಿ, VCF 517 ನೋಡ್ರಿ. ಅದು ಕಬ್ಬಿನ ಗ್ರೋತ್ ಆಗಲಿ ಇದಾಗಲಿ ಯಾವ ರೀತಿ ಐತೆ ಅನ್ನೋದು ನಿಮ್ಗೆ ಕಣ್ಮುಂದೆ ನಿಮ್ಗೆ ಕಾಣಿಸ್ತೈತೆ ನೋಡ್ರಿ. ಈಗ ಯಾವ ರೀತಿ ಬೆಳವಣಿಗೆ ಐತೆ ಅನ್ನೋದು ನಿಮ್ಮ ಒಳಗೆಲ್ಲ ಏಕ ನೋಡ್ಕೊತ ತೊಗೊಂಡು ಬರ್ರಿ. ಇಲ್ಲಿ ಈ ರೀತಿ ಗ್ರೋತ್ ಐತೆ ನೋಡ್ರಿ. ಇದು ನೋಡೋದು ಇದೇನೈತಿರಲಿ, ಅದು ಬೆಲ್ಲದ ಬಾಗೇವಾಡಿಯಿಂದ 1 ಕಿಲೋಮೀಟ್ರ್ ರೀ. ಅಂದ್ರೆ ಬೆಲ್ಲದ ಬಾಗೇವಾಡಿದಾಗ ಐತ್ರಿ. ಅದು ಊರು ಬಿಟ್ಟು ಅಂತಿ 1 ಕಿಲೋಮೀಟ್ರದಾಗ ಮುಂದೆ ಅದು ಈ ಪ್ಲಾಟ ನೋಡೋಕೆ ನಿಮ್ಗೆ ಸಿಗ್ತೈತಿ. ಅವ್ರದ್ದು ಎಷ್ಟು ನಿಮ್ಗೆ ಯಾವ ರೀತಿ ಬೆಳೆ ಮಾಡ್ಯಾರು, ಹೆಂಗೆ ಏನು ಅವ್ರ ಮಾಹಿತಿನೂ ಸಹಿತ ನಿಮ್ಗೆ ಕೊಡ್ತಾರೋ. ಅವ್ರೇಂತಿ ಅವರು ಇದರೊಳಗಂತಿ ಸೊಸೈಟಿ ಒಳಗೆ ವರ್ಕ್ ಮಾಡ್ತಾರೋ, ಮತ್ತು ಅಷ್ಟೇ ಕೃಷಿ ಒಳಗೂ ಅಷ್ಟು ಭಾಳ ಆಸಕ್ತಿಯಿಂದ ಅವರು ಬೆಳೆ ಮಾಡ್ತಾರೆ. ಸಿದ್ಧಾರ್ಥ ದೇಸಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ರೀ, ಹುಕ್ಕೇರಿ ತಾಲೂಕು ಬೆಲ್ಲದ ಬಾಗೇವಾಡಿಗೆ ಬಂದೆವು. ಇಲ್ಲಿ ರಾಜು ಸರ್ ಚೋಗಲ ಅಂತ ಇದ್ದಾರೆ. ಅವರು ಸೊಸೈಟಿ ಎಂಪ್ಲಾಯರ್ ಕೂಡ ಹೌದು. ಅವರು ಸಾಕಷ್ಟು ಕೃಷಿಯಲ್ಲಿ ಅನುಭವ ಹೊಂದಿದ್ದಾರೆ. ಅವರು ಈಗ ಅವ್ರನ್ನ ಒಂದು 2-3 ಪ್ಲಾಟ್ ನೋಡಿದೆವು. ಸಾಕಷ್ಟು ನಾವು ಇಲ್ಲಿ ಕಂಡರಿಯದಂಥ ಕಬ್ಬು ನಾವು ನೋಡಿದೆವು. ಈಗ ನಮ್ಗೆ ಆಲ್ರೆಡಿ ನಾವು ಇಲ್ಲಿ ಅವ್ರ ಮತ್ತೊಂದು ಪ್ಲಾಟ್ಗೆ ನಾವು ಇಲ್ಲಿ ಬಂದಿದ್ದೆವು. ಅದನ್ನು ನಿಮ್ಗೆ ತೋರಿಸ್ತಾನು. ಸರ್ ಹೆಂಗೆ ಮಾಡ್ಯಾರು ಏನಿಲ್ಲ ಅವ್ರ ಬಾಯಿಲೂ ನಾವು ಕೇಳೋನು. ಅವ್ರು ಏನಂದರೆ ಎಲ್ಲ ನಮ್ಗಿಂತಲೂ ಅವ್ರಿಗೆ ಸಾಕಷ್ಟು ಅದರ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲ ಅದ್ರ ಬದಲ ಮಾಹಿತಿ ಕೊಡ್ತಾರೆ. ಸರ್ ಜೊತೆ ನಮಸ್ಕಾರ ರೀ. ನಮಸ್ಕಾರ ಸರ್. ನಮ್ಮ ಹೆಸರು ರಾಜು ಚೋಗ್ಲಾ ಅಂತ ಹೇಳ್ರಿ. ಊರು ಬಂದುಬಿಟ್ಟು ಬೆಲ್ಲದ ಬಾಗೇವಾಡಿ, ಮತ್ತು ಹುಕ್ಕೇರಿ ತಾಲೂಕು ರೀ, ಬೆಳಗಾಂ ಡಿಸ್ಟಿಕ. ನೀವೇನು ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮಾಡಿದ್ರಲ್ಲ, ನನಗೂ ಅದು ನೋಡ್ತಾ ಇರ್ತೀನಿ ರೀ ಅವಾಗ. ತುಂಬ ಖುಷಿ ಅನಿಸ್ತದೆ ರೀ. ಆಮೇಲೆ ನಮ್ಮ ಕಬ್ಬು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ಬೋದು ನೀವು. ಇಲ್ಲಿ ಕಬ್ಬಿನ ಸೈಜ್ ಆಗಲಿ ಗಣಿಕೆ ಆಗಲಿ. ಎಷ್ಟು ತಿಂಗಳ ಕಬ್ಬು ರೀ ಇದು? ಮೊದಲು ಇದು ಆ್ಯಕ್ಚುಲಿ 3 ತಿಂಗಳ ಕಬ್ಬು ರೀ. ಈಗ 3 ದಿವಸ ಭಾಳ ಆದ್ರೆ ಒಂದು ನೀರು ಹರಿತ್ರಿ ಅಷ್ಟೇ. ಕಬ್ಬಿನ ಸೈಜ್ ನೋಡ್ಬೋದು ರೀ. ಗಣಿಕೆ ಆಗಲಿ ಇದನ್ನಾಗಲಿ ಮಿನಿಮಮ್ ಒಂದೊಂದು ಅಂದರೆ ಒಂದು ದಂಡಿನಿದ ಕಬ್ಬಿನ ಇದನ್ನ ಐತನ ಅಂತ ನಿಮ್ಗೆ ಸ್ವಲ್ಪ ಇದನ್ನ ಅನ್ಸೈತ್ರಿ. ಒಳಗೆ ಹೋದಂಗೆ ಇನ್ನೂ ಸ್ವಲ್ಪ ಹೆಚ್ಚು ಐತ್ರಿ. ಕಬ್ಬಿನ ಗಣಿಕೆ ಪೇರ ಜಾಸ್ತಿ ಐತ್ರಿ. ಅಂದ್ರೆ ಗಣಿಕೆ ನಿಮ್ಗೆ ಎಣಸಾಕ ಕಡಿಮೆ ಸಿಗ್ಬೋದು. ಬಟ್ ಇನ್ನೊಂದು ಏನಂದ್ರೆ ಕಬ್ಬಿನ ಗಣಿಕೆ ಪೇರ ಜಾಸ್ತಿ ಐತ್ರಿ. ಇಲ್ಲಿ ಪೇರ ಜಾಸ್ತಿ ಇರೋದ್ರಿಂದ ಕಬ್ಬ ಮಿನಿಮಮ್ 4 ಫೂಟ್ 2 ಇಂಚ್ ಅದನ್ರಿ. ನನಗಿಂತನೂ ಕಬ್ಬು ಹೈಟ್ ಎಲ್ಲಿ ಬಂದೈತಿ ನೋಡ್ರಿ ನೀವು. ಆಮೇಲೆ ಇಲ್ಲೇ ನಿಮ್ಗೆ ಒಂದು ಸ್ವಲ್ಪ ಒಳಗೆ ಬರ್ರಿ, ನಿಮ್ಗೆ ಅನುಕೂಲ ಆಗ್ತಂದ್ರೆ ಒಳಗೆ ಬರ್ರಿ. ಇದು ನೋಡ್ರಿ, ಇಲ್ಲಿ ನೋಡ್ಬೋದು ನೋಡ್ರಿ ಕಬ್ಬಿನ ಗಣಿಕೆ ನೋಡ್ರಿ. ಇಲ್ಲಿ ಎಷ್ಟು ಒಂದೊಂದು ಚೋಟ್ ಇದಾವ್ರಿ, ಒಂದೊಂದು ಚೋಟ್ ಪೇರ ಆಗೋದೈತ್ರಿ. ಹೌದು. ನಿಮ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ಬೇಕಾಯ್ತು, ನೀವು ಕ್ವಶನ್ಸ್ ಕೇಳಿದ್ರೆ ನಾವು ಹೇಳ್ಬೋದು ರೀ. ನಿಮ್ಗೆ ಏನು ಇದನ್ನ ಅನ್ನೋದು ಹೇಳ್ಬೋದು ರೀ ನಾವು. ಸರ್, ತಾವು ಬಡ್ಡಿಯಿಂದ ಏನೇನು ಮಾಡ್ಯಾರ ಅಂತಂದು ಸ್ವಲ್ಪ ನಮ್ಗೆ ರೈತರಿಗೆ ಮಾಹಿತಿ ಕೊಟ್ಟರೆ ಅವರು ಒಂದು ನಾವು ಇದೇ ಟೈಪನ್ನ ಅವ್ರಿಗೆ ಹೋಗಿ ನೀವು ಏನು ಇಳುವರಿ ತಗೋತಿರಲ್ಲ ಅದ್ರ ಬಾಜು ಒಂದು 25% ಕಮ್ಮಿ ರೇಖಾಯಲ್ಲಿ ಅವ್ರ ರೀಚ್ ಮಾಡೋಕೆ ಅನುಕೂಲ ಆಕೈತಿ. ಸ್ವಲ್ಪ ಮಾಹಿತಿ ಸರ ಹೇಳ್ಬೇಕಂದ್ರೆ ನನ್ನ ವಯಸ್ಸೇನು ಅಷ್ಟು ಭಾಳ ದೊಡ್ಡದಲ್ರಿ. ನಮ್ಮ ಕಾಕಾನು ಇಲ್ಲೇ ಅದಾರ ರೀ. ಇವ್ರ ಮಾಂತೇಶ್ ದರ್ಯಪ್ಪ ಚೋಗ್ಲಾ ಅಂತ ಹೇಳ್ರಿ. ಆಮೇಲೆ ಅವ್ರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಡಿಫ್ರೆನ್ಸ್ ಏನೈತೆ ಅಂದ್ರೆ, ಅವರು ಮೊದಲು DAP, ಪೊಟ್ಯಾಶ ಮತ್ತು ಯೂರಿಯಾ ಇದನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು ರೀ.
ಆಮೇಲೆ ನಾವು ಒಂದು ಸ್ವಲ್ಪ ಸಜೆಷನ್ ಮಾಡಿದ್ಮೇಲೆ ಡ್ರಿಪ್ ಇರಿಗೇಷನ್ ಮಾಡಿದ್ರಿ. ಆಮೇಲೆ ಡ್ರಿಪ್ನ್ಯಾಗ ಕೊಡುವಂಥ ಗೊಬ್ಬರಗಳು ಕರಗಿಸಾಕ ಬಿಡಾಕತ್ತಾರ್ರಿ. ಈಗ ನಾವು ಏನು ಬೇರೆ ಅನ್ನೋ ಒಂದು ಸಾಲಿಚ್ಚಿ ಗೊಬ್ಬರ ಹೋಗಿ ಅಂದ್ರೂ ಹೋಗ್ಯಂಗಿಲ್ಲ ರೀ ಅವ್ರು. ಡ್ರಿಪ್ನ್ಯಾಗಿಂದ ರಿಸಲ್ಟ್ ಐತಪ್ಪ ನಮ್ಗೆ ತುಟ್ಟಿ ಆದ್ರೆ ಆಗೋತಕ್ಕ ಡ್ರಿಪ್ನ್ಯಾಗಿಂದ ಕೊಡೋದಕ್ಕೆ ಕೇಳ್ತಾರೆ ನಮ್ಗೆ ಅವರು. ಅದು ಆ ಡ್ರಿಪ್ನ್ಯಾಗ ಮಾಡೋದೇನಂದ್ರೆ ಈ ರಿಸಲ್ಟ್ ಬರುತ್ತೆ. ನಿಮ್ಗೆ ತುಟ್ಟಿ ಅನಿಸ್ತೈತಿ ಕರೆ ರೀ, ಬಟ್ ಈಗ ಹೈಬ್ರಿಡ್ ಬಾಳೆ ಅನ್ಕು ಜವಾರಿ ಬಾಳೆ ಅನ್ಕು ಡಿಫ್ರೆನ್ಸ್ ಗೊತ್ತಿದ್ದಂಗೆ ಇಷ್ಟ ರೀ. ಸಾಕಷ್ಟು ಸರ್ ಈಗ ನಾವು ಈಗ 3 ತಿಂಗಳಾಗ ಇಷ್ಟು ಬೆಳೆಯಬೇಕಂದ್ರೆ ರೀ ಈಗ ನಾವು ಈಗ ನೋಡೋಕೆ ಆಗ್ಬೋದು ಅಂತ ಐತ್ರಿ. ಸ್ಟಾರ್ಟ್ ಮಾಡಿ ಸರ್ ಸಾಕಷ್ಟು ನಮ್ಗೆ ಈ ಕೃಷಿ ಬದಲಾಗಲಿ ಈ ಕಬ್ಬು ಬದಲಾಗಲಿ ಮಾಹಿತಿ ನಮ್ಗೆ ಸಾಕಷ್ಟು ಕೊಟ್ಟೆ ಯಾಕಂದ್ರೆ ಮತ್ತು ಸರ ಮತ್ತು ಇನ್ನೇನು ಬಂತು ನಿಮ್ಗೆ ನಿಮ್ಮ ಜಮೀನು ಭೇಟಿ ಹಾಕಿ ಇದು ಮಾಡ್ತೀರಿ, ವಿಸಿಟ್ ಕೊಡತ್ತೀರಿ, ಮತ್ತು ನಮ್ಗೆ ಇದೇ ರೀತಿ ನಮ್ಗೆ ಮಾಹಿತಿ ಕೊಡ್ಕೊತೀವಿ ರೀ. ನಿಮ್ಗೆ ಇನ್ನೊಂದು ಸಜೆಷನ್ ಹೇಳೋದಂದ್ರೆ ಸರ, ರೈತರಿಗೆ ಗೊತ್ತಿಲ್ಲದಂಥವು ಕೆಲವೊಂದು ಅವ್ರಿಗೆ ಮಣ್ಣೆ ತನಕ ಅಥವಾ ಮನುಷ್ಯನ ತನಕ ಮುಟ್ಟುವಂಗೆ ಮಾತುಗಳನ್ನ ಹೇಳ್ತೀರಿ. ಮತ್ತು ಕೆಲವೊಂದು ರಾಸಾಯನಿಕ ಯೂಸ್ ಮಾಡಬೇಕು ಅಥವಾ ಬ್ಯಾಡೋ ಅನ್ನೋದು ವಿಷಯ ಹೇಳ್ತೀರಿ. ಆಮೇಲೆ ಈಗ ಕೆಲವೊಂದು ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಹೇಳ್ತೀರಿ. ಬಟ್ ರೈತಗೆ ಸ್ಪೀಡ್ ಗ್ರೋತ್ ಆಗೋದು ಬೇಕಾಗಿತ್ರಿ ಈಗ. ಆಮೇಲೆ ಸ್ಪೀಡ್ ರೊಕ್ಕ ಹಂಗೆ ಬರೋದು ಬೇಕಾಗಿತ್ರಿ. ಅದ್ರ ಸಂಬಂಧ ಕೆಲವೊಂದು ಸಜೆಷನ್ ಹೆಂಗಿರ್ತೈತೆ ಅಂದ್ರೆ ಕೆಲವೊಂದು ಅಂದ್ರೆ ಏನ್ರಿ ರೈತನ ನೋಡಿ ನೀವು ಡಿಪೆಂಡ್ ಆಗಿ ಕೆಲವೊಂದು ಮಾಹಿತಿ ಕೊಟ್ಟದ್ದು ಒಳ್ಳೇದತ್ತ ನನ್ನ ಅನಿಸಿಕೆ ರೀ. ಕೆಲವೊಂದು ಪ್ರಾಡಕ್ಟ್ ಹೆಂಗಾಗ್ತಾವ ಅಂದ್ರೆ ರೀ, ಆರ್ಗ್ಯಾನಿಕ್ ಪ್ರಾಡಕ್ಟು ಭೂಮಿಗೂ ಹೆಲ್ದಿ ಇರ್ತೈತಿ ರೀ, ಆಮೇಲೆ ಕಬ್ಬುನು ಹೆಲ್ದಿ ಬರ್ತೈತಿ. ಬಟ್ ಲೇಟ್ ಆಗಿ ಪ್ರೊಸೆಸ್ ಬರೋದ್ರಿಂದ ರೈತಿಗೆ ಸಮಾಧಾನ ಇಲ್ಲ. ನೀವು ಹೇಳೋ ಮಾಹಿತಿ ಹೆಂಗೆ ಆಕೈತಿ ಅಂದ್ರೆ ರೀ, ಅವ್ರಿಗೆ ಸ್ಪೀಡ್ ಬೇಕಾಗಿರ್ತೈತಿ. ಕೆಲವೊಂದು ಸ್ಪೀಡ್ ಕೊಡೋ ಜಾಗದಾಗ ಸ್ಪೀಡ್ ಕೊಡ್ರಿ. ಗ್ರೋತ್ ಭೂಮಿಗೆ ಚಲೋ ಆಗ್ಬೇಕನ್ನೋ ಮನಸ್ಥಿತಿ ಇದ್ದಂಥ ರೈತರಿಗೆ ಅದೇ ಥರ ಮಾಹಿತಿ ಕೊಡ್ರಿ. ಇದ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳಲಿ ಅಂತ ನನ್ನ ಒಂದು ಹಾರೈಕೆ ಐತ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್.